ಹಾಯ್, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ನಮಸ್ತೆಯನ್ನು ತಿಳಿಸ್ತಾ ನಾನು ನಿಮ್ಮ ಜೀವನ್ ಸರ್ ಮಾತಾಡೋದು. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ SSC GD ನಾಳೆಯಿಂದ ಕಂಟಿನ್ಯೂಸ್ ಆಗಿ 2 ವಾರ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇದೆ. ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾನೇನು ಮಾಡಿದ್ದೇನೆ, ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೇನೆ. ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಕಳ್ಳ ಪೊಲೀಸ್ ಏನು ಪ್ರಶ್ನೆಗಳು ಇರ್ತವೆ, ಮತ್ತು ಇಲ್ಲಿ ಸ್ಪೀಡ್ ಪ್ರಶ್ನೆಗಳು ಏನಿರ್ತವೆ, ಮತ್ತು ಇಲ್ಲಿ ಏನು ದಳ ಸೇರೋದು, ಮತ್ತು ಡೌನ್ ಸ್ಟ್ರೀಮು ಅಪ್ ಸ್ಟ್ರೀಮು ನದಿಗಳ ಬಗ್ಗೆ ಪ್ರಶ್ನೆಗಳೇನಿರ್ತವೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಸಂಪೂರ್ಣವಾಗಿ ನೋಡಿ. ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಮಾಡಿ. ಅದಕ್ಕೂ ಮುಂಚಿತವಾಗಿ ಈಗ ಡೈರೆಕ್ಟಾಗಿ ನಾವೇನು ಮಾಡೋಣ ಅಂತ ಅಂದರೆ, ಇದುವರೆಗೂ ಆಗಿರ್ತಕ್ಕಂಥ SSC GD ಪ್ರಶ್ನೆಗಳ GK ಪ್ರಶ್ನೆಗಳು ನಿಮಗೇನಾದರೂ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 29 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿ ನೀವು ಈ ಒಂದು PDF ಪಡ್ಕೋಬೋದು. ಅರೌಂಡ್ 250 to 300 ಕ್ವಶನ್ಸ್ ಮೇಯ್ನ್ ಕ್ವಶನ್ಸ್ ಬಂದಿದ್ದಾವೆ. ಅದನ್ನು ಒಂದ್ಸಲಿ ನೋಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ಒಂದ್ಸಲಿ ನೋಡ್ಕೊಳ್ಳಿ. ಈ ಒಂದು ಏನು ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟ್ ಸೆಂಡ್ ಮಾಡಿದರೆ ನಾವು PDF ಸೆಂಡ್ ಮಾಡ್ತೇವೆ, ನೀವು ಓದ್ಕೋಬೋದು. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಮ್ಯಾಥ್ಸ್ನ ಒಂದು ಮೊದಲನೇ ಪ್ರಶ್ನೆ, ಗಣಿತ ಪ್ರಶ್ನೆಗಳ ಒಂದು ಮೊದಲನೇ ಪ್ರಶ್ನೆ. ಒಂದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಅಥವಾ ಕೆಲಸ ಮತ್ತು ಸಮಯದ ಮೇಲೆ ಒಂದು ಪ್ರಶ್ನೆ. ಏನಪ್ಪ ಪ್ರಶ್ನೆ ಅಂತ ಅಂದರೆ, A ಮತ್ತು B ಒಂದು ಕೆಲಸವನ್ನು 4,500 ರೂಪಾಯಿ ಕೂಲಿಗೆ ಕೆಲಸವನ್ನು ಮಾಡ್ತಾರೆ. ಮತ್ತು A ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ? 8 ದಿನದಲ್ಲಿ ಮಾಡ್ತಾರೆ. ಅದೇ ರೀತಿ B ಒಬ್ಬನೇ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ? 12 ದಿನದಲ್ಲಿ ಮಾಡ್ತಾರೆ. C ಸಹಾಯದೊಂದಿಗೆ ಅವರು ಆ ಕೆಲಸವನ್ನು 4 ದಿನಗಳಲ್ಲಿ ಮುಗಿಸಿದರೆ Cಗೆ ಸಿಗುವ ಹಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಂಥ ಪ್ರಶ್ನೆಗಳು ಪಕ್ಕಾ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಈಗೇನು ಮಾಡಬೇಕು, ಮೊದಲು C ಸಹಾಯದಿಂದ ಅಂತ ಕೇಳಿದ್ದಾರೆ. C ಸಹಾಯ ಆಮೇಲೆ ನೋಡೋಣ. ಬಟ್ ನಾವು ಮೊದಲು A ಮತ್ತು B ಇಬ್ಬರು ಕೂಡಿದರೆ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅದನ್ನು ನೋಡೋಣ. ಈಗ ನೋಡಿ, ಏನಪ್ಪ ಮಾಡೋಣ ಅಂತ ಅಂದರೆ 8 ಮತ್ತು 12 8 ಮತ್ತು 12ರ ಒಂದು LCM ಕಂಡುಹಿಡಿದ್ರೆ ಎಷ್ಟು ಬರುತ್ತೆ? 48 ಬರುತ್ತೆ. ನೋಡಿ, 48 ಅಲ್ಲ, ಎಷ್ಟು ಬರುತ್ತೆ? 48 ಅಲ್ಲ, 24 ಬರುತ್ತೆ. ನೋಡಿ, 24 ಬರುತ್ತೆ. 8 3 24, 12 2 24. ನೋಡಿ ವಿದ್ಯಾರ್ಥಿಗಳೇ, ಏನಪ್ಪ ಆಗುತ್ತೆ ಇಲ್ಲಿ ಅಂತ ಅಂದರೆ 3 ಮತ್ತು 2 ಇಲ್ಲಿ ಏನಪ್ಪ ಅಂತಂದರೆ LCM ಆಗುತ್ತೆ. 3 2 ಸೇರಿದರೆ ಎಷ್ಟು? 5 ಆಯಿತು. 3 2 ಸೇರಿದರೆ 5 ಆಯಿತು. ಇವರಿಬ್ಬರೂ ಕೂಡ ಸೇರಿದರೆ 5 ದಿನದಲ್ಲಿ ಕೆಲಸವನ್ನು ಮಾಡ್ತಾರೆ. ಆದರೆ ಇವನು ಅಂದರೆ ಏನಾಗುತ್ತೆ ಅಂತ ಅಂದರೆ Cನ 4 ದಿನ ಕೆಲಸ ಮಾಡಿದ್ದಾನಂತೆ. 24ರಲ್ಲಿ ಏನು ಮಾಡಬೇಕು ಅಂತ 4 ದಿನದ ಕೆಲಸ C 4 ದಿನದಲ್ಲಿ 4 ದಿನ ಕೆಲಸ ಮಾಡಿದ್ದಾನೆ ಅಂತ ಅಂದರೆ ಅದನ್ನು ಕಳೆದುಬಿಡಬೇಕು. ನೆಕ್ಸ್ಟು 24ರಲ್ಲಿ 4 ಹೋದರೆ ಎಷ್ಟು? 20. ನೆಕ್ಸ್ಟು 5ರಿಂದ ಇದನ್ನು ಭಾಗಿಸಿದರೆ ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ ಅಂತ ಅಂದರೆ, ಇನ್ನೊಂದ್ಸಲಿ ತೋರಿಸ್ತೇನೆ ನಿಮಗೆ. A 8 ದಿನದಲ್ಲಿ ಕೆಲಸ ಮಾಡ್ತಾನೆ, B 12 ದಿನದಲ್ಲಿ ಕೆಲಸ ಮಾಡ್ತಾನೆ. 24, 8 3 24, 12 2 24. ಅರ್ಥ ಆಯ್ತಾ ಇದು? ನೆಕ್ಸ್ಟು C 1 ದಿನದಲ್ಲಿ 4 ದಿನ ಕೆಲಸ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ. C 4 ದಿನ ಕೆಲಸ ಮಾಡ್ತಾನೆ. ಓಕೆನಾ? ಈಗ ನೋಡಿ, 3 ಮತ್ತು 2 5 ದಿನದಲ್ಲಿ ಕೆಲಸ ಮಾಡಿದರೆ 24ರಲ್ಲಿ ನೋಡಿ 5 ದಿನ ಕೆಲಸ ಮಾಡಿದರೆ ಇವರು 4 ದಿನನೇ ಎಣ್ಕೊಂಬಿಡೋಣ. 4 ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದರೆ ಈಗ ನೋಡೋಣ. A 1 ದಿನದಲ್ಲಿ 8 ದಿನದಲ್ಲಿ ಕೆಲಸ ಮಾಡ್ತಾನೆ, B 1 ದಿನದಲ್ಲಿ 12 ದಿನದಲ್ಲಿ ಕೆಲಸ ಮಾಡ್ತಾನೆ. ಇಲ್ಲಿ ಎಷ್ಟಾಯಿತು? 24 ಆಯಿತು. 8 3 24, 12 2 24. C ಎಷ್ಟು ದಿನದ ಕೆಲಸ ಮಾಡ್ತಾರೆ? 4 ದಿನ. 3 ಕೂಡಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? 4 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಈಗ A ಮತ್ತು B ಇಬ್ಬರು ಕೂಡಿ ಎಷ್ಟು ದಿನದಲ್ಲಿ ಕೆಲಸ ಮಾಡಿ? 4 ದಿನದಲ್ಲಿ ಟೋಟಲಾಗಿ ಕೆಲಸ ಮಾಡಬೇಕು. 3 + 2 = 5. 5 × 4 = 20. 20 ಮೈನಸ್ ಮಾಡಿದರೆ ಇನ್ನು 4 ಉಳಿತು. 4ನ ಯಾವ ರೀತಿ ಕೆಲಸ ಮಾಡ್ತಾನೆ ಅಂತಂದರೆ C 1 ದಿನದಲ್ಲಿ 1 ಕೆಲಸವನ್ನು ಮಾಡ್ತಾನೆ. ಇಷ್ಟು. ನೆಕ್ಸ್ಟ್ ಈಗ ಎಫಿಷಿಯನ್ಸಿ ನೋಡಿಕೊಂಡ್ರೆ A B C 3 2 1 ಈ ರೀತಿಯಾಗಿ ಎಫಿಷಿಯನ್ಸಿ ಇದೆ. 3 2 5, 5 1 6, 6 4,500. ಇವರು ಟೋಟಲಾಗಿ ಅಮೌಂಟ್ ಪಡ್ತಕ್ಕಂಥದ್ದು 4,500. ಇದನ್ನು ಭಾಗ ಮಾಡಿದರೆ 750 ಸರಿಯಾದ ಉತ್ತರ ಬರ್ತದೆ. ಓಕೆನಾ? ಅರ್ಥ ಆಯ್ತಾ? ಇನ್ನೊಂದ್ಸಲಿ ಬೇಕಾದರೆ ನೋಡಿ ಒಂದ್ಸಲಿ ತೋರಿಸ್ಕೊಡ್ತೇನೆ. A 1 ದಿನದಲ್ಲಿ 8 ದಿನದಲ್ಲಿ ಕೆಲಸ ಮಾಡ್ತಾನೆ, B ಅದೇ ಕೆಲಸವನ್ನು 12 ದಿನದಲ್ಲಿ ಮಾಡ್ತಾನೆ. ಇಬ್ಬರು ಸೇರಿ 24 ದಿನದಲ್ಲಿ LCM ಆಗುತ್ತೆ. 3 ಇಲ್ಲಿ 2. ಓಕೆನಾ? ಇವರಿಬ್ಬರು ಸೇರಿ 4 ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? 5 × 4 = 20. 20 ಭಾಗವನ್ನು ಕೆಲಸ ಮಾಡಿದ್ರೆ ಇನ್ನು 4 ಭಾಗ ಉಳಿತು. ಆ ಉಳಿದ 4 ಭಾಗವನ್ನು C 4 ದಿನದಲ್ಲಿ ಮುಗಿಸಿದರೆ 1 ದಿನದಲ್ಲಿ 1 ಭಾಗ ಕೆಲಸವನ್ನು ಮಾಡ್ತಾನೆ. ನೆಕ್ಸ್ಟು
ಎ ಬಿ ಸಿ ಇವರ ಒಂದು ದಿನದ ಕೆಲಸ ಎಷ್ಟು 1, ಇವರ ಒಂದು ದಿನದ ಕೆಲಸ ಎಷ್ಟು 2, ಇವರ ಒಂದು ದಿನದ ಕೆಲಸ ಎಷ್ಟು ಇವ್ರದ್ದು 3. ನೆಕ್ಸ್ಟು 3 2 5 5 1 6. 6ರಿಂದ 4500 ಭಾಗಿಸಿದ್ರಿ ಅಂತ ಅಂದರೆ ಒಂದು ದಿನದ ಕೆಲಸ ಎಷ್ಟು 750. 750 ಎಷ್ಟು ಯಾರಿಗೆ ಸಿಗಬೇಕು? ಸಿ ಅವರಿಗೆ ಸಿಗಬೇಕು. ಅರ್ಥ ಆಯ್ತಾ? ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, 4 ವರ್ಷಗಳ ಹಿಂದೆ ಎ ಮತ್ತು ಬಿ ವಯಸ್ಸಿನ ಅನುಪಾತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಮತ್ತು ಬಿ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ 4 ವರ್ಷಗಳ ಹಿಂದೆ, ಅಂದರೆ -4 ಎಷ್ಟಿದೆ? 4:5 ಇದೆ. ಇಂದಿನಿಂದ 8 ವರ್ಷಗಳ ನಂತರ +8 ವರ್ಷಗಳ ನಂತರ ವಯಸ್ಸಿನ ಅನುಪಾತ 11:13 ಇದೆ. ನೋಡಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಇಲ್ಲಿ ಎಷ್ಟಿದೆ ಅಂತ 1 ಡಿಫ್ರೆನ್ಸ್ ಇದೆ, ಇಲ್ಲಿ 2 ಡಿಫ್ರೆನ್ಸ್ ಇದೆ. ಹಾಗಾಗಿ ಏನು ಮಾಡಬೇಕು? 2ನ್ನು ಇದರ ಜೊತೆ ಮಲ್ಟಿಪ್ಲೈ ಮಾಡಬೇಕು. 2 4 8, 2 5 10. ಅದೇ ರೀತಿ ಎ ಮತ್ತು ಬಿ ಇದೆ, ಇಲ್ಲಿ 11 ಮತ್ತು 13 ಇದೆ. ಯಾಕೆ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಅಂದರೆ ಡಿಫ್ರೆನ್ಸ್ ನೋಡಿದರೆ ಇಲ್ಲಿ 7 ಬರುತ್ತೆ, ಇಲ್ಲಿ 8 ಬರುತ್ತೆ. ಅದಕ್ಕಾಗಿ ನಾವು ಮಲ್ಟಿಪ್ಲೈ ಮಾಡಿಬಿಟ್ರೆ ಈಗ ನೋಡಿ ಇಲ್ಲಿ 3 ಬರುತ್ತೆ, ಇಲ್ಲೂ ಕೂಡ 3 ಬರುತ್ತೆ. ಆವಾಗ ಏನಾಗುತ್ತೆ ನೋಡಿ, ಇನ್ನೊಂದ್ಸಲ ತೋರಿಸ್ತೇನೆ. 8:10 ಎ ಬಿ, ನೆಕ್ಸ್ಟು ಇಲ್ಲಿ 11:13. ಇಲ್ಲಿ ಬಿಫೋರ್ ಅಂತ 4 ದಿನ, ಇಲ್ಲಿ ಆಫ್ಟರ್ ಅಂತ ಅಂದರೆ 8 ವರ್ಷ, 4 ವರ್ಷ 8 ವರ್ಷ. ಈಗ ನೋಡಿ 3 ಡಿಫ್ರೆನ್ಸ್ ಇದೆ. ಎಷ್ಟಿದೆ ಅಂತ? 8 4 12, 3 1 3 4 12, 4 8 32, ನೆಕ್ಸ್ಟು ಇಲ್ಲಿ 4 10 40. ಓಕೆನಾ? ನೆಕ್ಸ್ಟ್ ಎಷ್ಟು ಬರುತ್ತೆ ಇಲ್ಲಿ? 4 10 40, ಸಾರಿ 10 ಬಂತ ಇದು. ಇನ್ನೊಂದ್ಸಲಿ ನೋಡೋಣ, ಏನೋ ತಪ್ಪು ಮಾಡಿದ್ದೇನೆ ಅನಿಸುತ್ತೆ. 4:5. ಓಕೆನಾ? ನೆಕ್ಸ್ಟು ಎ ಇಷ್ಟು ಬಿ, ನೆಕ್ಸ್ಟು 11:13. ಇಲ್ಲಿ 2 ಡಿಫ್ರೆನ್ಸ್ ಇದೆ, 2 4 8, 2 5 10. ನೆಕ್ಸ್ಟು ಡಿಫ್ರೆನ್ಸ್ ನೋಡಿ, ಇಲ್ಲಿ ಟೋಟಲ್ ಆಗಿ ಇಲ್ಲಿ 8 ಇದೆ, ಇಲ್ಲಿ 3 ಇದೆ, 3 ಅಲ್ಲ, ಇಂದಿನಿಂದ 8 ವರ್ಷಗಳ ನಂತರ, ಇಂದಿನಿಂದ 4 ವರ್ಷಗಳ ಹಿಂದೆ 4 ಇದೆ, ಇಲ್ಲಿ 8 ಇದೆ. ಓಕೆನಾ? ಈಗ ನೋಡಿ 2 4 8, 2 5 10 ಆಯಿತು. ಎ ಮತ್ತು ಬಿ ಇದೆ. ನೆಕ್ಸ್ಟು 11:13 ಇದೆ, ಇಲ್ಲಿ 3 ಆಯಿತು, ಇಲ್ಲಿ 12 ಇದೆ. 3 1 3 4, 4 8 32, 4 10 40. 40 30 ಎಷ್ಟು? 72. 72 ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಯಾವುದಪ್ಪ ಆಪ್ಷನ್ ಅಂತಂದರೆ ಆಪ್ಷನ್ ಸಿ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಬಿಟ್ಟಿದ್ದಾರೆ. ಒಂದು ಬಾರ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಬಾರ್ ಕ್ವಶನ್ಸ್ ತುಂಬ ಈಸಿ ಮಾಡೋದು. ಯಾವ ರೀತಿ ಅಂತಂದರೆ ಎಷ್ಟು ನಂಬರ್ ಮೇಲೆ ಬಾರ್ ಇದೆ ಅಂತಂದರೆ 1 ನಂಬರ್ ಮೇಲಿದೆ, ಇಲ್ಲೂ 1 ನಂಬರ್ ಮೇಲಿದೆ, ಇಲ್ಲೂ 1 ನಂಬರ್ ಮೇಲಿದೆ. ಈಗ ನೋಡೋಣ. ನೋಡಿ, ಬಾರ್ ನಂಬರ್ ಇತ್ತು ಅಂತ ಅಂದರೆ ಪಾಯಿಂಟ್ ಆದ ನಂತರ ಎಷ್ಟು ನಂಬರ್ ಇದೆ ಅಂತ ಅಂದರೆ 4 7 ಬಾರ್ ಇದೆ. ಈ ರೀತಿಯಾಗಿ ಬಾರ್ ಇತ್ತು ಅಂತ ಅಂದರೆ ಏನು ಮಾಡಬೇಕು? 47 ಯಾವುದ್ರಲ್ಲಿ ಬಾರ್ ಇಲ್ಲ? 4ರಲ್ಲಿ ಬಾರ್ ಇಲ್ಲ, -4 ಇದು ಮಾಡಬೇಕು, /90 ಮಾಡಬೇಕು. ಅದೇ ರೀತಿ ಏನಾದರೂ 47 ಫುಲ್ ಬಾರ್ ಇತ್ತು ಅಂತ ಅಂದರೆ 47 /99 ಮಾಡ್ತಾ ಇದ್ವಿ. ಬಟ್ ಇಲ್ಲಿ 4ರ ಮೇಲೆ ಬಾರ್ ಇಲ್ಲ, ಅದಕ್ಕಾಗಿ ಬರೀ 0. ಓಕೆನಾ? ಅರ್ಥ ಆಯ್ತಾ? ಈಗ ನೋಡಿ 47 - 4 /90 ಪ್ಲಸ್ 58 -5 ನೆಕ್ಸ್ಟ್ -36 -3 ಈ ರೀತಿಯಾಗಿ ಬರುತ್ತೆ. ಈಗ ನೋಡಿ 47ರಲ್ಲಿ 4 ಹೋದರೆ 43/90 ಪ್ಲಸ್ 58ರಲ್ಲಿ 5 ಹೋದರೆ 53/90 ಪ್ಲಸ್ 36ರಲ್ಲಿ 3 ಹೋದರೆ 33 ಇಲ್ಲಿ ಮೈನಸ್ ಇದು. ಓಕೆನಾ? ಮೈನಸ್ ಇದು -33/90. ಇದನ್ನು ನೀವು ಮೈನಸ್ ಮಾಡಿದರೆ 53ರಲ್ಲಿ 33 ಹೋದರೆ ಎಷ್ಟು? 20. 20 43 63. 63/90 ಸರಿಯಾದ ಉತ್ತರ ಆಗಬೇಕು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದನ್ನು ಸಿಂಪ್ಲಿಫೈ ಮಾಡಿದರೆ 63/90, 9 1 0, 9 7 63, 7/10 ಕೂಡ ಸರಿಯಾದ ಉತ್ತರ ಆಗಿರ್ತದೆ, ಬಿ ಅಥವಾ ಸಿ. ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. x² ಪ್ಲಸ್ -5x ಪ್ಲಸ್ 1 = 0. ಹಾಗಾದರೆ x³ ಪ್ಲಸ್ 1/x³ ಒಂದು ಉತ್ತರ ಏನು ಅಂತ ಕೇಳಿದ್ದಾರೆ. x³ ಪ್ಲಸ್ 1/x³ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ x³ ಪ್ಲಸ್ 1/x³ n³ - 3n ಅಂತ. n ಅಂತ ಅಂದರೆ ಏನು ಈಗ ತೋರಿಸ್ತೇನೆ. n ಅಂತಂದರೆ ಏನಂತ ನೋಡಿ. x² - 5x ಪ್ಲಸ್ 1 = 0 ಇದೆ.
ಡಿವೈಡೆಡ್ ಬೈ ಎಕ್ಸ್ ಆನ್ ಬೋತ್ ಸೈಡ್ಸ್ ಅಂತ ಮಾಡ್ಬೋಣ. ಡಿವೈಡೆಡ್ ಬೈ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಯಿತಾ. ಈ ಎಕ್ಸು ಕ್ಯಾನ್ಸಲ್ ಆಯಿತು. ಎಕ್ಸ್ ಮೈನಸ್ 5 ಪ್ಲಸ್ 1 ಬೈ ಎಕ್ಸ್ ಈಸ್ ಈಕ್ವಲ್ ಟು 0 ಇದೆ. ಈ 5 ಈ ಕಡೆ ಹೋದರೆ ಪ್ಲಸ್ 5 ಆಗುತ್ತೆ. ಓಕೆನಾ. ನೋಡಿ ಈಗ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಈಸ್ ಈಕ್ವಲ್ ಟು 5. ಎನ್ ಅಂತಂದರೆ ಏನು? ಎನ್ ಅಂತಂದರೆ ಇದು. ಓಕೆನಾ. ಈಗ ನಾನೊಂದು ಸೂತ್ರ ಹೇಳಿದ್ದೆ, ಎನ್ ಅಂತಂದರೆ 5 ನೆನ್ಪಿಟ್ಕೊಳ್ಳಿ. ಎಕ್ಸ್ ಕ್ಯೂಬ್ ಮೈನಸ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಎನ್ ಕ್ಯೂಬ್ ಮೈನಸ್ 3n ಅಂತ ಹೇಳಿದ್ದೆ. ನೋಡಿ ಎನ್ ಅಂತಂದರೆ 5 ಕ್ಯೂಬ್ ಅಂತಂದರೆ 125 ಮೈನಸ್ 3n ಅಂತಂದರೆ 3 ಇಂಟು ಎನ್, 3 ಇಂಟು 5 15. 125ರಲ್ಲಿ 15 ಹೋದರೆ ಎಷ್ಟು? 110. ನೋಡಿ ಪಕ್ಕಾ ಕ್ವಶನ್ ಬರುತ್ತೆ ಇದು. SSC GDಯಲ್ಲಿ ಪಕ್ಕಾ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದೇ ಬರುತ್ತೆ. ಓಕೆನಾ. ಈ ಸೂತ್ರ ಬಂದೇ ಬರುತ್ತೆ, ಎನ್ ಕ್ಯೂಬ್ ಮೈನಸ್ 3n. ಅದೇ ರೀತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬಂತು ಅಂತ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬಂತು ಅಂತ ಅಂದರೆ ಏನದು? ಎನ್ ಸ್ಕ್ವೇರ್ ಮೈನಸ್ ಎಷ್ಟು ಬರುತ್ತೆ? 2 ಅಂತ ಅಷ್ಟೇ. ಓಕೆನಾ. ಈಗ ಡೈರೆಕ್ಟಾಗಿ ಮುಂದಿನ ಪ್ರಶ್ನೆ ನೋಡೋಣ. ಎ ವೆಸಲ್ ಕಂಟೈನ್ 16 ಕನ್ನಡದಲ್ಲಿ ಓದ್ಬಿಡೋಣ. ಒಂದು ಪಾತ್ರೆಯಲ್ಲಿ 60 ಲೀಟ್ರ್ ಹಾಲಿದೆ. ಅದರಿಂದ 12 ಲೀಟ್ರ್ ಹಾಲನ್ನು ತೆಗಿತಾರೆ. ಹಾಲನ್ನು ತೆಗೆದು ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ತಾರೆ. ಮತ್ತು ಅದೇ ಪ್ರಕ್ರಿಯೆಯನ್ನು ಮತ್ತೆ ಇನ್ನೂ ಪುನರಾವರ್ತನೆ ಮಾಡ್ತಾರೆ. ಮತ್ತೇನು 12 ಲೀಟ್ರ್ ಹಾಲು ತೆಗಿತಾರೆ, ಮತ್ತೆ ಇಲ್ಲಿ 12 ಲೀಟ್ರ್ ನೀರನ್ನು ಹಾಕ್ತಾರೆ ಅಂತ. ಹಾಗಾದರೆ ಪ್ರಸ್ತುತ ಪಾತ್ರೆಯಲ್ಲಿ ಉಳಿದಿರುವ ಶುದ್ಧ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಒಂದ್ಸಲಿ ಈಗ 60ರಲ್ಲಿ 12 ಲೀಟ್ರ್ ತೆಗೆದು ಪ್ಲಸ್ 12 ಲೀಟ್ರ್ ಇದನ್ನು ಹಾಕಿದರೆ ಅಂತಂದರೆ ಹಾಲು ಪ್ಯೂರ್ ಹಾಲು 12 ಲೀಟ್ರ್ ಹೋಯಿತು. ಬಟ್ ನೀರು 12 ಲೀಟ್ರ್ ಬಂದಿರುತ್ತೆ. ಈಗ 60 ಲೀಟ್ರ್ ಹಾಲಿನಲ್ಲಿ 12 ಲೀಟ್ರ್ ನೀರಿದೆ. ಈಗ ಪ್ಲಸ್ ಮೈನಸ್ 12 ಲೀಟ್ರ್ ತೆಗೆದ್ರು ಅಂತ ಸ್ವಲ್ಪ ನೀರು ಕೂಡ ಹೊರಗೋಗುತ್ತೆ, ಸ್ವಲ್ಪ ಹಾಲು ಕೂಡ ಹೊರಗೋಗುತ್ತೆ. ಹಾಗಾಗಿ ಇಂಥ ಪ್ರಶ್ನೆಗೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಫಾರ್ಮುಲಾ ಅಂತ ಅಂದರೆ ಟೋಟಲ್ ಏನು ಪ್ರೆಸೆಂಟ್ ಆಗಿರ್ತಕ್ಕಂಥ ಉಳಿದಿರುವ ಶುದ್ಧ ಹಾಲಿನ ಪ್ರಮಾಣ ಈಸ್ ಈಕ್ವಲ್ ಟು ಫೈನಲ್ ಆಗಿರ್ತಕ್ಕಂಥ ಹಾಲಿನ ಪ್ರಮಾಣ 60 ಇಂಟು ನೆಕ್ಸ್ಟ್ 1 ಮೈನಸ್ ಎಷ್ಟು ಲೀಟ್ರನ್ನ ಹೊರಗೆ ತೆಗಿತಾ ಇದ್ದಾರೆ? 12 ಲೀಟ್ರನ್ನ ತೆಗಿತಾ ಇದ್ದಾರೆ. ಎಷ್ಟು ಲೀಟರಲ್ಲಿ? 60 ಲೀಟ್ರಲ್ಲಿ. ಇನ್ನು ಎಷ್ಟು ಸಲ ಮಾಡ್ತಿದ್ದಾರೆ? ಇನ್ನೊಂದು ಸಲ ಮಾಡ್ತಿದ್ದಾರೆ. ಟೋಟಲಾಗಿ ಎಷ್ಟು ಸಲ ಮಾಡ್ತಿದ್ದಾರೆ? 2 ಸಲ ಮಾಡ್ತಿದ್ದಾರೆ. ಹಾಗಾಗಿ 2. ಇದನ್ನು ಮಾಡಿದರೆ ಏನು ಬರುತ್ತೆ? ಈಗ ನೋಡಿ 60 ಇಂಟು 1 ಮೈನಸ್ 12 ಡಿವೈಡೆಡ್ ಬೈ 60 ಸ್ಕ್ವೇರ್ ಇದೆ. 12 ಒಂದಲೇ 12 ಇಲ್ಲೇ. ನೆಕ್ಸ್ಟು 5 ಒಂದಲೇ ಎಷ್ಟು? 5. ನೆಕ್ಸ್ಟು 5ರಲ್ಲಿ 5 ಇದು ಕ್ಯಾನ್ಸಲ್ ಆಗುತ್ತೆ. 5 ಒಂದಲೇ 5. ನೆಕ್ಸ್ಟ್ ಏನು ಬರುತ್ತೆ? ಮೈನಸ್ 1/5 ಬರುತ್ತೆ. ಮೈನಸ್ 1/5. ನೆಕ್ಸ್ಟ್ 5ರಲ್ಲಿ 1 ಹೋದರೆ 4 ಡಿವೈಡೆಡ್ ಬೈ 5. ಓಕೆನಾ. 60 ಇಂಟು 4 ಡಿವೈಡೆಡ್ ಬೈ 5 ಹೋಲ್ ಸ್ಕ್ವೇರ್ ಬರುತ್ತೆ. 4 4 ಎಷ್ಟು? 16. 5 ಎಷ್ಟು? 25 ಇಂಟು 60 ಇದೆ. ಇದನ್ನು ಮಾಡಿದ್ರಿ ಅಂತಂದರೆ ಎಷ್ಟು ಬರುತ್ತೆ? 38.4 ಲೀಟ್ರ್ ಹಾಲು ನಿಮಗೆ ಪ್ಯೂರ್ ಆಗಿ ಸಿಗುತ್ತೆ. ಬೇಕಾದರೆ ಮಾಡಿ ತೋರಿಸ್ತೇನೆ. 60 ಇಂಟು 16 ಡಿವೈಡೆಡ್ ಬೈ 25. 5 25. 5 ಒಂದಲೇ 5 ಎರಡಲೇ. 5 ಒಂದಲೇ 5 ಎರಡಲೇ 10. 5 4 20. ನೆಕ್ಸ್ಟು 16 4 64 4 10 6. 16 ಎರಡಲೇ 32. 32 6 38.4 ಲೀಟ್ರ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಏನಿದೆ? ಎ ಬೋಟ್ ಕ್ಯಾನ್ ಟ್ರಾವೆಲ್ 36 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಆ್ಯಂಡ್ 44 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಇನ್ 10 ಅವರ್ಸ್. ಏನೂ ಇಲ್ಲ, 36 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಹೋಗ್ತಾ ಇದೆ ಪ್ಲಸ್ 44 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಹೋಗ್ತಾ ಇದೆ. ಎಷ್ಟರಲ್ಲಿ ಅಂತಂದರೆ 10 ಗಂಟೆಯಲ್ಲಿ. ಅದೇ ರೀತಿ 48 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಹೋಗ್ತಾ ಇದೆ ಪ್ಲಸ್ 55 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಹೋಗ್ತಾ ಇದೆ ಈಸ್ ಈಕ್ವಲ್ ಟು 13 ಗಂಟೆಯಲ್ಲಿ. ಇದನ್ನು ನೀವು ಮಾಡಿದ್ರಿ ಅಂತಾರೆ ಇಲ್ಲಿ ಏನೂ ಕೂಡ ಆಪ್ಷನ್ ಇಲ್ಲ, ಆಪ್ಷನ್ ಎಲ್ಲವೂ ಕೂಡ ತಪ್ಪಿದ್ದಾವೆ. ಇದನ್ನು ಒಂದ್ಸಲ ನೀವು ಮನೆಯಲ್ಲೇ ಮಾಡಿ, ಯಾಕೆಂದರೆ ಇದು ಸ್ವಲ್ಪ ದೊಡ್ಡದಾಗತ್ತೆ. ಬಟ್ ನನಗೆ ಇಲ್ಲಿ ಜಾಗ ಇಲ್ಲ ಮಾಡೋಕ್ಕೆ. 8.5 ಆನ್ಸರ್ ಬರಬೇಕು. 8.5 ಆನ್ಸರ್ ಬರಬೇಕು. ಪ್ಲಸ್ ಎಷ್ಟು ಅಂತ ಅಂದರೆ 17.5 11ರಲ್ಲಿ 6 ಹೋದರೆ 2.5 ಇಲ್ಲಿ 2.5 ಯಾವ್ದು ಬರುತ್ತೆ? ಪ್ರವಾಹದ ವೇಗ ಬರುತ್ತೆ. ಇಲ್ಲಿ ಎಲ್ಲೂ ಕೂಡ ಆಪ್ಷನ್ ಇಲ್ಲ, ನಾನು ಬೇಕಂತಲೇ ಇಟ್ಟಿದ್ದೀನಿ. 2.5 ಯಾರು ಬರುತ್ತೆ ನೋಡೋಣ. ಯಾವ ರೀತಿ ಮಾಡಬೇಕು ಒಂದ್ಸಲಿ ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ಜಾಗ ಇದ್ದರೆ ಮಾಡ್ತಾಯಿದ್ದೆ, ಸ್ವಲ್ಪ ದೊಡ್ಡ ಕ್ವಶನ್ ಇದೆ. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಎ ಟ್ರೈನ್ ಕ್ರಾಸಸ್ 2 ಪ್ಲಾಟ್ಫಾರ್ಮ್ಸ್ ಆಫ್ ಲೆಂತ್ 400 and 600 ಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ರೈಲು 400 ಮೀಟ್ರನ್ನು 30 ಸೆಕೆಂಡ್ಗಳಲ್ಲಿ, ನೋಡಿ 30 ಸೆಕೆಂಡು ಮತ್ತು 40 ಸೆಕೆಂಡುಗಳಲ್ಲಿ ದಾಟುತ್ತೆ ಅಂತ. 400 ಮೀಟರ್ ಅಂತ ಅಂದರೆ ಟ್ರೈನಿನ ವೇಗ ಪ್ಲಸ್ 400 ಪ್ಲಾಟ್ಫಾರ್ಮ್ ಎರಡೂ ಕೂಡ ದಾಟುತ್ತೆ. ನೆಕ್ಸ್ಟು ಇನ್ನೊಂದು 600 ಮೀಟ್ರ್ ಇದೆ. 600 ಮೀಟ್ರ್ ಇದೆ, ಅದನ್ನು 40 ಸೆಕೆಂಡಲ್ಲಿ ದಾಟುತ್ತೆ ಪ್ಲಸ್ ಟ್ರೈನು. ಓಕೆನಾ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ಈ 0 ಕ್ಯಾನ್ಸಲ್ ಆಯಿತು. 3 6 18 ಪ್ಲಸ್ 3t ಈಸ್ ಈಕ್ವಲ್ ಟು 4 4 16 ಪ್ಲಸ್
4t ಅಂತ ಈ ಕಡೆ ಬಂತೆ ಅಂತಂದರೆ ಟಿ ಈ ಕಡೆ ಹೋಗುತ್ತೆ. ಟಿ ಈಸ್ ಈಕ್ವಲ್ ಟು 200 ಇದಕ್ಕೆ ಸರಿಯಾದ ಉತ್ತರ. ಓಕೆನಾ, ಟಿ ಈಸ್ ಈಕ್ವಲ್ ಟು ಎಷ್ಟು 200 ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಏನು ಒಬ್ಬ ಕಳ್ಳನು ಮಧ್ಯಾಹ್ನ 2:30ಕ್ಕೆ ಕಾರನ್ನು ಕದ್ದು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿಸ್ತಾನೆ. ಮಧ್ಯಾಹ್ನ 3 ಗಂಟೆಗೆ ಕಳ್ಳತನಕ ಬೆಳಕಿಗೆ ಬಂದು ಮಾಲೀಕನು 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಮತ್ತೊಂದು ಕಾರಿನಲ್ಲಿ ಅವನನ್ನು ಬೆನ್ನಟ್ತಾನೆ. ಮಾಲೀಕನು ಕಳ್ಳನನ್ನು ಎಷ್ಟು ಗಂಟೆಯಲ್ಲಿ ಹಿಡಿತಾನೆ ಅಂತೇಳಿ ಕೇಳಿದರೆ ನೋಡಿ, ಎಂಥ ಪ್ರಶ್ನೆ, ಪಕ್ಕಾ ಕೇಳ್ತಾರೆ ಇಂಥ ಪ್ರಶ್ನೆಗಳು. ನೋಡಿ, ಒಬ್ಬ ಕಳ್ಳನು ಮಧ್ಯಾಹ್ನ 2:30 ಗಂಟೆಗೆ ಏನು ಮಾಡ್ತಾನೆ, ಒಂದು ಕಾರನ್ನು ಕಳ್ಳತನ ಮಾಡ್ತಾನೆ. ನೆಕ್ಸ್ಟು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿಸ್ತಾನೆ. ಮಧ್ಯಾಹ್ನ 3 ಗಂಟೆಗೆ ಅಂತ ಅಂದರೆ ನೋಡಿ, ಈಗ ಮಧ್ಯಾಹ್ನ 3 ಗಂಟೆ ಅಂತ ಅಂದರೆ ಅರ್ಧ ಗಂಟೆಯಲ್ಲಿ ಅವನು ಕಳ್ಳತನ ಗೊತ್ತಾಗುತ್ತೆ. ಇನ್ನು ಅರ್ಧ ಗಂಟೆ ಅಂತ ಅಂದರೆ ಅರ್ಧ ಗಂಟೆಗೆ ಎಷ್ಟು ಹೊಡೆದಿರ್ತಾನೆ ಅವನು, 1 ಗಂಟೆಗೆ 60 ಕಿಲೋಮೀಟ್ರ್ ಹೊಡೆದ್ರೆ ಅರ್ಧ ಗಂಟೆಗೆ ಎಷ್ಟು ಹೊಡಿತಾನೆ, 30 ಕಿಲೋಮೀಟ್ರ್ ಹೊಡಿತಾನೆ. ಇಷ್ಟ ಆಯಿತಾ. ನೆಕ್ಸ್ಟು ಎಷ್ಟು ವೇಗ ನೋಡಿ, ಇವನು 75 ಅಂದರೆ ಮಾಲೀಕ 75 ಕಿಲೋಮೀಟ್ರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗ್ತಾ ಇದ್ದಾನೆ, ಕಳ್ಳ 60 ಕಿಲೋಮೀಟ್ರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗ್ತಾ ಇದ್ದಾನೆ. ಹಾಗಾದರೆ ಡಿಫ್ರೆನ್ಸ್ ಎಷ್ಟು, 15 ಕಿಲೋಮೀಟ್ರ್ ಪ್ರತಿ ಗಂಟೆ. 15 ಕಿಲೋಮೀಟ್ರ್ ಪ್ರತಿ ಗಂಟೆ ವೇಗದಲ್ಲಿ ಮಾಲೀಕ ಓಡಿಸ್ತಾ ಅಂತಾರೆ. 30 ಕಿಲೋಮೀಟ್ರ್ ಎಷ್ಟು ಗಂಟೆಯಲ್ಲಿ ಹಿಡಿತಾನೆ, 15 ಕಿಲೋಮೀಟ್ರ್ ಅಂತ 15 2 30, ಇನ್ನು 2 ಗಂಟೆ ಒಳಗಡೆ ಕಳ್ಳನನ್ನು ಹಿಡಿದು ಬಿಡ್ತಾನೆ. ಹಾಗಾದರೆ ಮಾಲೀಕ ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ ಪ್ಲಸ್ ಇನ್ನು 2 ಗಂಟೆ ಜೋಡಿಸಿದ್ರಿ ಅಂತ ಅಂದರೆ 5 ಗಂಟೆಯಲ್ಲಿ ಅವನ್ನ ಹಿಡಿತಾನೆ. 5 ಗಂಟೆ PM AM PM. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಇಷ್ಟೇ ಆನ್ಸರ್ ಇದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ದ ಅವರೇಜ್ ವೆಯ್ಟ್ ಆಫ್ ದ 24 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಇಸ್ 48 kg ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ದ ವೆಯ್ಟ್ ಆಫ್ ದ ಟೀಚರ್ ಇನ್ಕ್ಲೂಡೆಡ್ ದ ಅವರೇಜ್ ಇನ್ಕ್ರೀಸಸ್ ಬೈ 600 ಗ್ರಾಮ್ ಅಂತ ಕನ್ನಡದಲ್ಲಿ ಓದ್ಕೊಳ್ಳಿ. ಒಂದು ತರಗತಿಯಲ್ಲಿ 24 ವಿದ್ಯಾರ್ಥಿಗಳಿದ್ದಾರೆ, ಸರಾಸರಿ ತೂಕ 48 kg ಇದೆ. ಇದನ್ನು ನೀವು ಇಂಟು ಮಾಡಿಕೊಂಡು ಮಾಡೋದು ಬೇಡ, ನಾನು ತೋರಿಸ್ತೀನಿ, ಈಸಿಯಾಗಿ ಒಂದು ಮೆಥಡ್ ತೋರಿಸ್ತೇನೆ. ಶಿಕ್ಷಕರ ತೂಕವನ್ನು ಸೇರಿಸಿದಾಗ ಸರಾಸರಿ 600 ಗ್ರಾಮ್ ಹೆಚ್ಚಾಗ್ತದೆ. 600 ಗ್ರಾಮ್ ಹೆಚ್ಚಾಗ್ತದೆ. ಹಾಗಾದರೆ ಶಿಕ್ಷಕರ ತೂಕ ಎಷ್ಟು ಅಂತ ತುಂಬ ಈಸಿ ಇದು ನೋಡಿ. ಶಿಕ್ಷಕರು ಜಾಯಿನ್ ಆದಾಗ ಎಷ್ಟಾಗುತ್ತೆ, 600 ಗ್ರಾಮ್ ಜಾಸ್ತಿ ಆಗುತ್ತೆ. ಮೊದಲೆಷ್ಟು ಜನ ಇದ್ದರು, 24 ಜನ ಇದ್ದರು, ಪ್ಲಸ್ ಶಿಕ್ಷಕ ಒಬ್ಬ ಸೇರಿದರೆ 25 ಜನ ಆಯಿತು. ಇಂಟು 25 ಮಾಡಿಬಿಡಿ, ಎಷ್ಟು ಬರುತ್ತೆ ಅಂತ ಅಂದರೆ 25 150 00 ಕೆ ಜಿ ಅಂತ ಅಂದರೆ ಈ 0 ಕ್ಯಾನ್ಸಲ್ ಮಾಡಿದರೆ 15 kg ಜಾಸ್ತಿ ಆಗುತ್ತೆ. 15 kg ಜಾಸ್ತಿ ಇದ್ದಾನೆ. ಯಾರಿಗಿಂತ, ಆವ್ರೇಜ್ಗಿಂತ 15 kg ಜಾಸ್ತಿ ಇದ್ದಾನೆ. 48 ಪ್ಲಸ್ 15 ಮಾಡಿದರೆ 8 5 13ಕ್ಕೆ 3 10 1 4 5 1 6 63 kg ಇದಕ್ಕೆ ಸರಿಯಾದ ಉತ್ತರ. ಓಕೆನಾ, ನೀವೇನು ಮಾಡ್ತೀರಾ, 24 × 48 ಮಾಡ್ತೀರಾ. ನೆಕ್ಸ್ಟು ಇಲ್ಲಿ ಇದನ್ನು ಮಾಡಿದ ನಂತರ 25 × 48.6 ಮಾಡ್ತೀರಾ. ಇದು ಮಾಡಿ ನೆಕ್ಸ್ಟು ಮೈನಸ್ ಮಾಡ್ತೀರಾ, ಆಮೇಲೆ 63 ಬರುತ್ತೆ ನಿಮಗೆ. ಇದನ್ನು ಮಾಡೋ ಬದಲಿಗೆ ನಾನು ಡೈರೆಕ್ಟಾಗಿ ನಾನೇನು ಮಾಡಿದೆ, 24 ಜನ ಇದ್ದರು, ಆವಾಗ ಅವರೇಜ್ ಎಷ್ಟಿತ್ತು, 48 ಇತ್ತು. ಈಗ ನೆಕ್ಸ್ಟು 25 ಜನ ಇದ್ದಾರೆ, 600 ಗ್ರಾಮ್ ಜಾಸ್ತಿ ಆಗಿದೆ. 600 ಗ್ರಾಮ್ ಅಂತ 25 × 600 15 kg ಜಾಸ್ತಿ ಆಗಿದೆ. 15 kg ಯಾರ್ದಿಂದ ಜಾಸ್ತಿ ಆಗಿದೆ, ಟೀಚರಿಂದ ಜಾಸ್ತಿ ಆಗಿದೆ. ಆವ್ರೇಜ್ ಎಷ್ಟಿದೆ, 48 ಪ್ಲಸ್ 15 63. ಈ ರೀತಿ ಮಾಡಿದರೆ ನೀವು ಈಸಿಯಾಗಿ ಬೇಗ ಆನ್ಸರನ್ನು ಮಾಡ್ಬೋದು ಅಂತ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ. ಫೈಂಡ್ ದ ಮೀನ್ ಪ್ರಪೋರ್ಷನ್ ಬಿಟ್ವೀನ್, ಇವುಗಳ ನಡುವಿನ ಮಧ್ಯಮ ಸಮಾನುಪಾತ ಅಂತ ಕೊಟ್ಟಿದ್ದಾರೆ. ಮಧ್ಯಮ ಸಮಾನುಪಾತ ಅಂದಾಗ ಒಂದು ಸ್ಕ್ವೇರ್ ರೂಟ್, ದೊಡ್ಡ ಸ್ಕ್ವೇರ್ ರೂಟ್ ಹಾಕೊಂಡ್ಬಿಡಿ. ಸ್ಕ್ವೇರ್ ರೂಟ್ ಹಾಕೊಂಡ ನಂತರ 4.8 × 10⁻³ ಇದೆ. ನೆಕ್ಸ್ಟ್ ಇಂಟು 1.2 × 10⁵ ಇದೆ. ನೋಡಿ 3 ಇದೆ, 3 ಅಂತಲೇ 10³ ಅಂತ ನಾವು 10 ಸ್ಕ್ವೇರ್ ಮಾಡ್ಕೊಂಬಿಡೋಣ. 4.48 ಮಾಡ್ಕೊಂಬಿಡೋಣ ಇಂಟು 10² ಇಂಟು 12 ಮಾಡ್ಕೊಂಬಿಡೋಣ ಇಂಟು 10⁴. ನೋಡಿ 10ರ ಪವರ್ ಟೋಟಲಾಗಿ 6 ಇದೆ. ಹಾಗಾದರೆ 3 ಹೊರಗೆ ಹೋಗುತ್ತೆ, 10⁻³ ಹೊರಗೆ ಹೋಗುತ್ತೆ ಸ್ಕ್ವೇರಿಂದ ಹೊರಗೆ. 48 ಅಂತಂದರೆ ಎಷ್ಟು, 12 × 4 48. ಇನ್ನೊಂದು 12 ಇದೆ. ಸ್ಕ್ವೇರ್ ಅಂತ ಅಂದರೆ 12 ಇದೆ, 12 ಕೂಡ ಹೊರಗೆ ಹೋಗುತ್ತೆ. ನೆಕ್ಸ್ಟು 4ರ ಸ್ಕ್ವೇರ್ ರೂಟ್ ಅಂತ ಅಂದರೆ 2 ಕೂಡ ಹೊರಗೆ ಹೋಗುತ್ತೆ. 12 × 2 24 × 10³ ಅಂತ ನೋಡಿ. 24 × 10³ ಈಸ್ ಈಕ್ವಲ್ ಟು 24,000. ಇದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ, ಇದು ಇವತ್ತಿನ ಒಂದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಮೇನ್ ಕ್ವಶನ್ಸ್ಗಳು. ಈ ಒಂದು ಪ್ರಶ್ನೆಗೆ ಒಂದು ಆನ್ಸರನ್ನು ಮಾಡಿಬಿಡಿ. ನಿಮಗೆ ಈ ಹೋಮ್ವರ್ಕ್ ಕ್ವಶನ್ ಇದು, ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಮತ್ತು ಇವತ್ತಿನ ತರಗತಿ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.